ಬಾರಿ ಲೋಕಸಭೆಯಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿತಾರಾ ಸಿಟಿ ರವಿ? ವಿಧಾನಸಭೆ ಲೋಕಸಭೆ ಬಳಿಕ ಸೋಲಿನ ಬಳಿಕ ರಾಷ್ಟ್ರ ರಾಜಕಾರಣದತ್ತ ಸಿಟಿ ರವಿ ಒಲವು ವ್ಯಕ್ತಪಡಿಸ್ತಾ ಇದ್ದಾರಾ? 2024ರ ಲೋಕಸಭೆಯಲ್ಲಿ ಒಂದು ಕೈ ನೋಡ್ತಾರಾ ಬಿಜೆಪಿ ನಾಯಕ? ಬೆಂಗಳೂರು ಉತ್ತರ ಕ್ಷೇತ್ರದ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದಾರಾ ಸಿಟಿ ರವಿ? ಹಾಲಿ ಸಂಸದ ಸದಾನಂದ ಗೌಡ ಇನ್ನು ಚುನಾವಣಾ ರಾಜಕೀಯಕ್ಕೆ ನಾನು ಗುಡ್ ಬೈ ಹೇಳಿದ್ದೀನಿ ಅಂದಿದ್ದಾರೆ. ಅವರ ಜಾಗದಲ್ಲಿ ಟಿಕೆಟ್ ಪಡೆಯುವ ಲೆಕ್ಕಾಚಾರ ನಡೀತಾ ಇದೆ. ಒಕ್ಕಲಿಗರ ಭದ್ರಕೋಟೆಯಾಗಿರುವ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ 2004ರಿಂದ ಬಿಜೆಪಿ ಹಿಡಿತದಲ್ಲಿದೆ. ಪ್ರಶಾಂತ್, ಸಿಟಿ ರವಿ ಅವರು ಸದಾನಂದ ಗೌಡರ ಕ್ಷೇತ್ರದಿಂದ ನಿಲ್ಲೋ ಸಾಧ್ಯತೆ ಅಥವಾ ಟಿಕೆಟ್ ಆಕಾಂಕ್ಷೆ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ನೋಡಿ. ನನಗನ್ಸುತ್ತೆ ಈಗ ಸಿಟಿ ರವಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸೋತ ಮೇಲೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಕೇಂದ್ರದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಕೂಡ ಅವರನ್ನು ಕೈ ಬಿಡಲಾಯಿತು. ರಾಜ್ಯಾಧ್ಯಕ್ಷರು ಮಾಡ್ತಾರೆ ಅಂತಕ್ಕಂಥ ಸುದ್ದಿಗಳಿದ್ವು, ಅದರ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಿಲ್ಲ. ಈಗ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಸಿಟಿ ರವಿ ಅಲ್ಲೇನೋ ಪದಾಧಿಕಾರಿ ಹುದ್ದೆ ಏನು ಪ್ರಯತ್ನ ಮಾಡೋಕ್ಕಾಗಲ್ಲ. ಉಳಿದಿರ್ತಕ್ಕಂಥ ಏಕೈಕ ಆಪ್ಷನ್ ಅವ್ರ ಬಳಿ ಇರ್ತಕ್ಕಂಥದ್ದು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಬೇಕು. ಇವರು ಉಡುಪಿ ಚಿಕ್ಕಮಗಳೂರಿಗೆ ನಾನು ನಿಲ್ತೀನಿ ಅಂತ ಶುರು ಮಾಡಿದರೆ ಸಿಟಿ ರವಿ ವರ್ಸಸ್ ಶೋಭಾ ಕರಂದ್ಲಾಜೆ ಶುರು ಆಗುತ್ತೆ. ಹೌದು. ಹಾಗಾಗಿ ಖಾಲಿ ಇರ್ತಕ್ಕಂಥ ಲೋಕಸಭಾ ಸ್ಥಾನ ಯಾವುದು ಅಂತಂದರೆ ಅದು ಬೆಂಗಳೂರು ಉತ್ತರ. ಯಾಕಂದರೆ ಸದಾನಂದ ಗೌಡರು ಈಗಾಗಲೇ ನಾನು ನಿಲ್ಲಲ್ಲ, ನಾನು ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಅಂತಕ್ಕಂಥದ್ದನ್ನು ಹೇಳಿರೋದ್ರಿಂದ, ಒಕ್ಕಲಿಗ ಬಾಹುಳ್ಯ ಕ್ಷೇತ್ರ ಆಗಿರೋದ್ರಿಂದ ಬೆಂಗಳೂರು ಉತ್ತರ ನಿಲ್ಲಬಹುದು ಅಂತಕ್ಕಂಥದ್ದು ಸಿಟಿ ರವಿಯವ್ರಿಗೆ ಅನಿಸ್ತಾ ಇದೆ. ಅವರು ನಮ್ಗೆ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ಅನೇಕರಿಗೆ ಹೇಳಿದ್ದಾರೆ ಕೂಡ, ನನಗೆ ಟಿಕೆಟ್ ಕೊಟ್ಟರೆ ನಾನು ಬೆಂಗಳೂರು ಉತ್ತರಕ್ಕೆ ನಿಲ್ಲಿಕ್ಕೆ ತಯಾರಿದ್ದೀನಿ ಅಂತಕ್ಕಂಥದ್ದು. ಹಿಂದೆ DB ಚಂದ್ರೇಗೌಡರು ಚಿಕ್ಕಮಗಳೂರು ಮೂಡಿಗೆರೆಯಿಂದ ಬಂದು ಇಲ್ಲಿ ನಿಂತು ಈ ಕ್ಷೇತ್ರವನ್ನು, ಬೆಂಗಳೂರು ಉತ್ತರ ಕ್ಷೇತ್ರವನ್ನು BJP ಅಭ್ಯರ್ಥಿಯಾಗಿ ಗೆದ್ದಿದ್ದರು. ಸದಾನಂದ ಗೌಡರು 2 ಬಾರಿ ಗೆದ್ದರು. ಹೀಗಾಗಿ BJPಗೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಅನ್ನುವ ಕಾರಣದಿಂದ ಇಲ್ಲಿ ಮತ್ತು ಮೋದಿ ಇಫೆಕ್ಟ್ ಇರುತ್ತೆ, ಕಾಸ್ಮೋಪಾಲಿಟಿನ್ ವೋಟ್ ಇರುತ್ತೆ, ಒಕ್ಕಲಿಗ ಬಾಹುಳ್ಯ ಕ್ಷೇತ್ರ. ಹೀಗಾಗಿ ಸಿಟಿ ರವಿ ಅವ್ರಿಗೆ ಅನಿಸ್ತಾ ಇದೆ ನನಗೆ ಬೆಂಗಳೂರು ಉತ್ತರಕ್ಕೆ ಟಿಕೆಟ್ ಕೊಟ್ಟರೆ ನಾನು ನಿಲ್ತೀನಿ ಅಂತಕ್ಕಂಥದ್ದು. ಬಟ್ ಇನ್ನೂವರೆಗೂ ಹೈಕಮಾಂಡ್ ಟಿಕೆಟ್ ಹಂಚಿಕೆಯ ಪ್ರಕ್ರಿಯೆ ಶುರು ಮಾಡಿಲ್ಲ, ಅಥವಾ ಹೈಕಮಾಂಡ್ ನಾವು ಕೊಡ್ತೀವಿ ಅಂತಕ್ಕಂಥದ್ದನ್ನು ಎಲ್ಲೂ ಕೂಡ ಸ್ಪಷ್ಟವಾಗಿ ತಿಳಿಸಿಲ್ಲ. ಬಟ್ ಸಿಟಿ ರವಿಯವರು ತಮ್ಮ ಬಾಡಿ ಲ್ಯಾಂಗ್ವೇಜ್ ಮೂಲಕ, ತಮ್ಮ ಆಪ್ತರ ಮೂಲಕ ಇದನ್ನು ಹೇಳ್ತಾ ಇದ್ದಾರೆ, ನನಗೆ ಬೆಂಗಳೂರು ಉತ್ತರ ಕೊಡಿ, ನಾನು ಚುನಾವಣೆಗೆ ನಿಲ್ತೀನಿ ಅಂತ. ಯಾಕಂದರೆ ಒಬ್ಬ ಸಕ್ರಿಯ ನೋಡಿ, 2004, 8, 13, 18 4 ಚುನಾವಣೆಗಳನ್ನು ಸಿಟಿ ರವಿ ಚಿಕ್ಕಮಗಳೂರಿನಿಂದ ಗೆದ್ಕೊಂಡ್ರು. ಈಗ ಸಿಟಿ ರವಿ 5 ವರ್ಷಗಳ ಕಾಲ ಅಧಿಕಾರ ಇಲ್ಲದೆ ನಾನು ಹೊರಗುಳಿತೀನಿ ಅಂತಕ್ಕಂಥ ಸ್ಥಿತಿಯಲ್ಲಿ ಇವತ್ತಿನ ರಾಜಕಾರಣ ಇಲ್ಲ. ಮೊದಲಿನ ರಾಜಕಾರಣ ಹಾಗಿರ್ತಿತ್ತು, ಇವತ್ತಿನ ರಾಜಕಾರಣ ಹಾಗಿಲ್ಲ. ಒಂದೋ ಪಾರ್ಟಿಯಲ್ಲಿ ಅವ್ರ ಸ್ಥಾನ ಪಡಿಬೇಕು, ಇಲ್ಲಾಂದರೆ MLC ಆಗಿ ಅವರು ವಿರೋಧ ಪಕ್ಷದ ನಾಯಕರಾಗಬೇಕು. ಆದರೆ ಅಲ್ಲೇನಾಗಿದೆ, ಅಶೋಕರಿಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಸಿಕ್ಕಿರೋದ್ರಿಂದ ನಿಮಗೆ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕ ಸ್ಥಾನ ಸಿಗಲ್ಲ. ಎರಡೂ ಕಡೆ ಒಕ್ಕಲಿಗರಂಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಒಂದು OBCನೋ ಒಂದು SCನೋ ತರಬೇಕಾಗತ್ತೆ. ಆ ಕಾರಣದಿಂದ ಸಿಟಿ ರವಿ ಅವ್ರಿಗೆ ಅನಿಸ್ತಿದೆ, MLC ಆದರೂ ಬರೀ MLC ಆಗಿ ಉಳಿತೀನಿ, ನಾನು ಲೋಕಸಭೆಗೆ ಹೋದರೆ ನನಗೊಂದು ಇನ್ನೊಂದು ಅವಕಾಶ ಸೃಷ್ಟಿಯಾಗ್ಬೋದು, ಮತ್ತೊಂದು ರೀತಿಯಾಗಿರ್ತಕ್ಕಂಥ ಲೀಸ್ ಆಫ್ ಲೈಫ್ ಇನ್ ಪಾಲಿಟಿಕ್ಸ್ ಸಿಗ್ಬೋದು ಅಂತಕ್ಕಂಥದ್ದು ಸಿಟಿ ರವಿ ಅವ್ರಿಗೆ ಅನಿಸ್ತಾ ಇದೆ. ಆ ಕಾರಣದಿಂದ ಅವರು ಟಿಕೆಟ್ಗೋಸ್ಕರ ಪ್ರಯತ್ನ ಪಡ್ತಾ ಇದ್ದಾರೆ ಬೆಂಗಳೂರು ಉತ್ತರ. ಆದರೆ ಅದು ಲಿಂಗಾಯತ ಬಾಹುಳ್ಯ ಕ್ಷೇತ್ರ ಅಲ್ಲ. ಈಗ ಯಡಿಯೂರಪ್ಪನವರ ಕಾರಣದಿಂದ, ನಿಸ್ಸಂದೇಹವಾಗಿ ಯಡಿಯೂರಪ್ಪನವರ ಕಾರಣದಿಂದ ಸಿಟಿ ರವಿ ಅವರು ಚಿಕ್ಕಮಗಳೂರಿನಲ್ಲಿ ಸೋತರು. ಈಗ ಚಿಕ್ಕಮಗಳೂರಿನಲ್ಲೇ ನಾನು 5 ವರ್ಷ ಉಳಿತೀನಿ, ನಾನು 5 ವರ್ಷ ಏನೂ ಮಾಡಲ್ಲ ಅನ್ನುವ ಸ್ಥಿತಿಯಲ್ಲಿ ಇವತ್ತಿನ ರಾಜಕಾರಣ ಇಲ್ಲ. ಸಿಟಿ ರವಿ ಇದ್ದರೂ ಕೂಡ ಇವತ್ತಿನ ರಾಜಕಾರಣ 5 ವರ್ಷ ನೀವು ಔಟ್ ಆಫ್ ಪಿಕ್ಚರ್ ಹೋದರೆ ನಿಮ್ಮನ್ನೆಲ್ಲರೂ ನೆನಪೇ ಹರಿಬಿಡ್ತಾರೆ. ಆ ಕಾರಣದಿಂದ ಸಿಟಿ ರವಿ ಬೆಂಗಳೂರು ಉತ್ತರಕ್ಕೆ ಟಿಕೆಟ್ ಕೇಳ್ತಾ ಇದ್ದಾರೆ. ಕೊಡುತ್ತೋ ಇಲ್ವೋ ಅಂತಕ್ಕಂಥದ್ದು ಹೈಕಮಾಂಡ್, ಇಲ್ಲಿವರೆಗೆ ಹೈಕಮಾಂಡ್ ಯಾವುದೇ ರೀತಿಯಾಗಿರ್ತಕ್ಕಂಥ ಸೂಚನೆಯನ್ನು ಕೊಟ್ಟಿಲ್ಲ.
ಅಂತಿಮ ಕ್ಷಣಗಳಲ್ಲಿ ನಿರ್ಧಾರ ಆಗ್ಬೋದು. ಈಗ ಸುಮಲತಾ ಅವ್ರನ್ನ ಮಂಡ್ಯದಿಂದ ತಂದು ಬೆಂಗಳೂರು ಉತ್ತರಕ್ಕೆ ಕೊಡಬೇಕು ಅಂತಕ್ಕಂಥ ಒಂದು ಚರ್ಚೆ ಚಾಲೂ ಇದೆ. ಆ ಕಾರಣದಿಂದ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.